ಇನ್ನು ಆರ್ ನಗರದ ಬಿಜೆಪಿ ಶಾಸಕ ಇದ್ದಾರಲ್ಲ ಮುನಿರತ್ನ ಅವರಿಗೆ ಮತ್ತೊಂದು ಸಂಕಷ್ಟ. ಅವ್ರಿಗೆ ಎಷ್ಟು ಸಂಕಷ್ಟ ಬಂದರೂ ಸಾಲದಿಲ್ಲ. ಯಾಕೆಂದ್ರೆ ಬುದ್ಧಿ ಕಲಿಯಲ್ಲ ಆ ಮನುಷ್ಯ. ಏಡ್ಸ್ ಟ್ರಾಪ್ ಶಾಸಕ ಮುನಿರತ್ನ ವಿರುದ್ಧ ಮತ್ತೊಂದು ಎಫ್ಐಆರ್ ದಾಖಲಾಗಿದೆ. ರೇಪ್ ಮಾಡಿ ಏಡ್ಸ್ ಇಂಜೆಕ್ಷನ್ ಕೊಟ್ಟಿರುವಂತಹ ಆರೋಪ ಈತನ ಮೇಲಿದೆ. ಅದೇನ್ ಚಾಳಿನೋ ಗೊತ್ತಿಲ್ಲ ಈತನಿಗೆ. ಶಾಸಕ ಮುನಿರತ್ನ ಸೇರಿ 5 ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಮುನಿರತ್ನ ವಿರುದ್ಧ ಆರೋಪಿಸಿ ಆತ್ಮಹತ್ಯೆಗೆ ಸಂತ್ರಸ್ತೆ ಮಹಿಳೆ ಯತ್ನಿಸಿದ್ರು. ಸಂತ್ರಸ್ತೆ ಹೇಳಿಕೆಯನ್ನು ಆಧರಿಸಿ ಮುನಿರತ್ನ ವಿರುದ್ಧ ಎಫ್ಐಆರ್ ಅನ್ನ ದಾಖಲಿಸಲಾಗಿದೆ. ಆರ್ಎಂಸಿ ಯಾರ್ಡ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿ ತನಿಖೆಯನ್ನ ಕೈಗೆತ್ತಿಕೊಳ್ಳಲಾಗಿದೆ. ಕಳೆದ ವರ್ಷ ಸೆಪ್ಟೆಂಬರ್ನಲ್ಲೇ ಮುನಿರತ್ನ ಏಡ್ಸ್ ಟ್ರ್ಯಾಪ್ ಅನ್ನ ಪವರ್ ಟಿವಿ ಬಚಾಬಯಲು ಮಾಡಿತ್ತು. ಒಂದಷ್ಟು ದಿನಗಳ ಕಾಲ ಜೈಲಲ್ಲಿ ಕೂಡ ಇದ್ದು ಬಂದ್ರು ಮುನಿರತ್ನ. ಹಂಗಾದ್ರೂ ಬುದ್ಧಿ ಕಲಿಬೇಕಾಗಿತ್ತು. ರೌಡಿ ಶಾಸಕ ಮುನಿರತ್ನನ ಮೇಲೆ ಎಫ್ಐಆರ್ ದಾಖಲಾಗಿದೆ. ಮತ್ತೊಂದು ಸಂಕಷ್ಟ ಎದುರಾಗ್ತಾ ಇದೆ. ದೌರ್ಜನ್ಯದ ಸಂದರ್ಭದಲ್ಲಿ ಇಂಜೆಕ್ಷನ್ ಕೊಟ್ಟಿದ್ದಾರೆ ಅಂತ ಆ ಮಹಿಳೆ ದೂರಿನಲ್ಲಿ ತಿಳಿಸಿದ್ದಾರೆ. ವಿಡಿಯೋ ಮಾಡಿ ಆತನ ಒಂದು ಕೃತ್ಯವನ್ನ ಬಿಚ್ಚಿಟ್ಟಿದ್ರು. ಜೊತೆಗೆ ವಿಡಿಯೋ ಮಾಡ್ತಾನೆ ಆತ ಏನೇನೆಲ್ಲ ಟಾರ್ಚರ್ ಮಾಡಿದ್ದ ಅನ್ನೋದನ್ನ ಹೇಳಿ ಸಾಕಷ್ಟು ಟ್ಯಾಬ್ಲೆಟ್ಸ್ ಗಳನ್ನ ತಗೊಂಡು ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ರು. ಇವತ್ತು ಬಹಳ ಚಿಂತಾಜನಕವಾಗಿದೆ ಅವರ ಪರಿಸ್ಥಿತಿ. ಐ ಥಿಂಕ್ ಮುನಿರತ್ನ ಶಾಸಕ ಸ್ಥಾನದಲ್ಲಿರೋದಕ್ಕೆ ನಾಲಾಯಕ್ಕು ಅಂತ ಅನ್ಸುತ್ತೆ. ಬಿಜೆಪಿ ಇದನ್ನ ಯೋಚನೆ ಮಾಡಬೇಕು. ಎಕ್ಸ್ಪೆಷಲಿ ಬಿಜೆಪಿ ಎಂಥ ಶಾಸಕನನ್ನು ಇಟ್ಕೊಂಡಿದೀವಿ ನಾವು ಅನ್ನೋದನ್ನ ಯೋಚನೆ ಮಾಡಬೇಕು. ಕಾರ್ಯಕರ್ತೆಯರನ್ನು ಬಿಡೋದಿಲ್ಲ. ಅವ್ರ ಮೇಲೂ ಕೂಡ ಈ ರೀತಿ ಅತ್ಯಾಚಾರ ಮಾಡಿ ಅವ್ರಿಗೂ ಏಡ್ಸ್ ಇಂಜೆಕ್ಷನ್ ಅನ್ನ ಇಂಜೆಕ್ಟ್ ಮಾಡ್ತಾರೆ ಅಂತಂದಾಗ ಈತನ ಒಂದು ಏಡ್ಸ್ ಟ್ರ್ಯಾಪ್ ರಹಸ್ಯ ಏನಿತ್ತು ಇದನ್ನ ಪವರ್ ಟಿವಿ ಕಳೆದ ಸೆಪ್ಟೆಂಬರ್ನಲ್ಲೇ ಬಿಚ್ಚಿಟ್ಟಿತ್ತು. ರಾಜ್ಯದ ಜನರ ಮುಂದೆ ಬಚಾಬಯಲು ಮಾಡಿತ್ತು. ನಮ್ಮ ಪ್ರತಿನಿಧಿ ಶಶಿಧರ್ ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಶಿಧರ್, ಮುನಿರತ್ನನಿಗೆ ಎಷ್ಟೇ ಎಫ್ಐಆರ್ ಗಳು ಹಾಕಿದ್ರು ಆತನಿಗೆ ಲೆಕ್ಕ ಇಲ್ಲ ಅಂತ ಅನ್ಸುತ್ತೆ. ಸರಿಯಾದ ರೀತಿಯಲ್ಲಿ ಆತನಿಗೆ ಶಿಕ್ಷೆ ಆಗೋವರೆಗೂ ಆತ ಬುದ್ಧಿ ಕಲಿಯೋ ತರ ಕಾಣಿಸ್ತಾ ಇಲ್ಲ. ಈಗ ಆಲ್ರೆಡಿ ಪವರ್ ಟಿವಿ ಬಚಾಬಯಲು ಮಾಡಿದಂತ ಸುದ್ದಿಯಿಂದ ಆತ ಒಂದಷ್ಟು ದಿನಗಳ ಕಾಲ ಜೈಲಿನಲ್ಲಿ ಇರಬೇಕಾದಂತ ಪರಿಸ್ಥಿತಿ ಬಂದ್ರೂ ಆತ ಬುದ್ಧಿ ಕಲಿತಂಗೆ ಕಾಣಿಸ್ತಾ ಇಲ್ಲ. ಒಂದು ಈತನ ವಿರುದ್ಧ ಎಫ್ಐಆರ್ ದಾಖಲಾಗಿರೋದ್ರ ಬಗ್ಗೆ, ಇನ್ನೊಂದು ಆ ಮಹಿಳೆಯ ಪರಿಸ್ಥಿತಿ ಹೇಗಿದೆ ಶಶಿಧರ್? ಆರ್ ನಗರದ ಬಿಜೆಪಿ ಶಾಸಕ ಮುನಿರತ್ನಮ್ಮ ಏನಿದ್ದಾರೆ, ಇವ್ರ ಮೇಲೆ ಸಾಲಾದಂಥ ಗಂಭೀರವಾದಂಥ ಆರೋಪಗಳಿದೆ. ಅದರಲ್ಲೂ ಪ್ರಮುಖವಾಗಿ ಏನು ವೋಟರ್ ಐ ಡಿ ಅಕ್ರಮ ಆಗಿರ್ಬೋದು, ಅದೇ ರೀತಿಯಲ್ಲಿ ಕೂಡ ಅವರು ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ವಿಕಾಸಸೌಧದಲ್ಲಿ ಮಹಿಳೆ ಮೇಲೆ ಅತ್ಯಾಚಾರ ಆಗಿರ್ಬೋದು, ಅದೇ ರೀತಿಯಲ್ಲೂ ಕೂಡ ಗುತ್ತಿಗೆದಾರರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆ ಮಾಡಿ ಕೊಲೆ ಬೆದರಿಕೆ ಆಗಿರೋದು, ಅದ್ರ ಜೊತೆ ಜಾತಿ ನಿಂದನೆ ಕೇಸನ್ನು ಕೂಡ ಸೇರಿದಂತೆ ಮತ್ತು ಮಾಜಿ ಕಾರ್ಪೊರೇಟರ್ ಕೂಡ ಏನು ಸಾರ್ವಜನಿಕರ ಮುಂದೆ, ಅದು ಮುಖ್ಯಮಂತ್ರಿಗಳ ಮುಂದೆ ಒಂದು ಮಹಿಳೆಗೆ ಬಟ್ಟೆಯನ್ನು ಬಿಚ್ಚಿ ಹಲ್ಲೆ ಮಾಡಿರುವಂಥ ಈ ರೀತಿಯಂಥ ಗಂಭೀರವಾದಂಥ ಆರೋಪಗಳು ಕೂಡ ಇದೆ. ಆದರೆ ಈ ಬಾರಿ ಏನಂತಂದರೆ, ತಮ್ಮನ್ನೇ ನಂಬ್ಕೊಂಡಿರೋಂಥ ಒಬ್ಬ ಕಾರ್ಯಕರ್ತೆ ನಿಷ್ಠಾವಂತಲಾಗಿ ಒಂದು 10-12 ವರ್ಷದಿಂದ ಜೊತೆಲಿದ್ದಂಥ ಮಹಿಳೆಗೆ ಈ ರೀತಿಯಾಗಿ ಚಿತ್ರಹಿಂಸೆಯನ್ನು ಕೊಟ್ಟು HIV ಏರ್ ಸ್ಟ್ರಾಪನ್ನು ಮಾಡಿ ಅದನ್ನು ಯಾರಿಗಾದ್ರೂ ಹೇಳ್ದಂತೆ ಮತ್ತು ಅದನ್ನು ಏನಾದರೂ ದೂರನ್ನು ಕೊಟ್ಟರೆ ನಿನ್ನನ್ನು ಕಥೆಯನ್ನು ಮುಗಿಸ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರ ಜೊತೆಲಿದ್ದಂಥ ಒಂದಷ್ಟು ಜನ ಸಹಚರ ಜೊತೆ ಗ್ಯಾಂಗ್ ರೇಪನ್ನು ಮಾಡಿಸಿ ವಿಡಿಯೋನ ಮಾಡಿಕೊಂಡು ಕೂಡ ವಿಕೃತಿಯನ್ನು ಕೂಡ ಮೆರೆದಿದ್ದಾರೆ ಅಂತ ಹೇಳ್ಬಿಟ್ಟು ಸಂತ್ರಸ್ತ ಮಹಿಳೆ ಹೇಳ್ಕೊಂಡಿದ್ದಾಳೆ. ಹೀಗಾಗಿ ಆಕೆ ಮನನೊಂದು ಏನು ಸುಮಾರು 20ಕ್ಕೂ ಹೆಚ್ಚು ಮಾತ್ರೆಗಳನ್ನು ತಿಂದು ಈಗ ಎಲ್ಲ ಒಂದು ಕಡೆ ಪ್ರಜ್ಞಾಹೀನಳಾಗಿ ಈಗ ಖಾಸಗಿ ಆಸ್ಪತ್ರೆಯಲ್ಲಿ ಕೂಡ ಚಿಕಿತ್ಸೆಯನ್ನು ಕೂಡ ಪಡ್ಕೊಳ್ತಿದ್ದಾಳೆ. ಮೊನ್ನೆ ರಾತ್ರಿಯಿಂದಲೂ ಕೂಡ ಐಸಿಯುನಲ್ಲಿದೆ. ಇನ್ನೂ ಕೂಡ ಸದ್ಯಕ್ಕೆ ಚೇತರಿಕೆ ಕೂಡ ಆಗಿಲ್ಲ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಕೂಡ ಒಂದಷ್ಟು ತನಿಖೆಯನ್ನು ಮಾಡಿ ಎಫ್ಐಆರ್ ಅನ್ನು ಕೂಡ ದಾಖಲಿಸಿದ್ದಾರೆ. ಯಾಕಂದರೆ ಸಂತ್ರಸ್ತೆ ಕೂಡ ಹೇಳ್ಕೊಂಡಿದ್ದಾರೆ, ಯಾರ್ಯಾರು ನನಗೆ ಚಿತ್ರಹಿಂಸೆಯನ್ನು ಕೊಟ್ಟರು, ಯಾರೆಲ್ಲ ನನಗೆ ಅತ್ಯಾಚಾರವನ್ನು ಬೆಸಗಿದ್ರು, ಮತ್ತು ಅದೇ ರೀತಿಯಲ್ಲೂ ಕೂಡ ಅತ್ಯಾಚಾರ ಬೆಸಗಿದ ನಂತರ ಶಾಸಕ ಮುನಿರತ್ನಮ್ಮ ಅವರು ಕೂಡ ನನ್ನ ಮುಖದ ಮೇಲೆ ಮೂತ್ರ ವಿಸರ್ಜನೆ ಮಾಡಿ ವಿಕೃತಿಯನ್ನು ಮರೆತರು ಕೂಡ ಅಂತ ಕೂಡ ಹೇಳ್ಕೊಂಡಿದ್ದಾರೆ. ಇನ್ನೂ ಒಂದಷ್ಟು ಜನ ಅದಕ್ಕೆ ವಿಡಿಯೋ ಮಾಡೋದಕ್ಕಿಂತ ಮುಂಚಿತವಾಗಿ ಒಂದಷ್ಟು ಜನರ ಜೊತೆ ಸಂತ್ರಸ್ತ ಮಹಿಳೆ ಕೂಡ ಒಂದಷ್ಟು ಮಾಹಿತಿಗಳು ಕೂಡ ಹೇಳ್ಕೊಂಡಿದ್ದಾರೆ. ಅವರ ಮನೆ ಮುಂದೆ ಒಂದಷ್ಟು ವಿದ್ಯುತ್ ಏನು ತೆಗೆಸೋದು, ಕರೆಂಟ್ ಲೈಟನ್ನು ಆಫ್ ಮಾಡಿಸೋದು, ಮತ್ತು ಅಲ್ಲಿರುವಂಥ ಸ್ಲಮ್ ಮಕ್ಕಳನ್ನು ಕರ್ಕೊಂಡ್ಬಂದು ಅವ್ರ ಮನೆ ಮುಂದೆ ಕಕ್ಕಸನ್ನು ಮಾಡಿಸೋದು, ಅವರು ಮನೆಯಿಂದ ಆಚೆ ಬರ್ತಂತೆ ಅವರು ಕಕ್ಕಸನ್ನು ತುಳ್ಕೊಂಡು ಆಚೆ ಬರುವಂಥ ಅವರಿಗೆ ಅಪಮಾನ ಮಾಡುವಂಥ ಕೆಲಸಗಳನ್ನು ಕೂಡ ಈ ಶಾಸಕರು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಮನನೊಂದು ಅಕ್ಕಪಕ್ಕದ ನಿವಾಸಿಗಳ ಹತ್ರ ಕೂಡ ಹೇಳ್ಕೊಂಡಿದ್ದಾರೆ. ಮತ್ತು ಅಲ್ಲಿರುವಂಥ ಸ್ಲಮ್ನಲ್ಲಿರುವಂಥ ಕೆಲವೊಂದಷ್ಟು ಜನ ರೌಡಿಗಳನ್ನ ಮನೆಗಳಿಗೆ ಕಳಿಸಿ ಅವರ ಬಟ್ಟೆ ಬಿಚ್ಚಿ ಅಲ್ಲಿ ಕೂಡ ಇವ್ರಿಗೆ ರೇಪ್ ಆಗಿದೆ ಅಂತ ಹೇಳ್ಬಿಟ್ಟು ಒಂದಷ್ಟು ಬಿಂಬಿಸಿ ಅವರು ಸಮಾಜದಲ್ಲಿ ಕೂಡ ತಲೆ ಎತ್ಕೊಂಡು ಓಡಾಡಬಾರ್ದು ಈ ರೀತಿಯಾಗಿ ಮಟ್ಟಕ್ಕೆ ಆ ಸಂತ್ರಸ್ತ ಮಹಿಳೆಗೆ ಚಿತ್ರಹಿಂಸೆಯನ್ನು ಕೂಡ ಕೊಟ್ಟಿದ್ದಾರೆ ಅಂತ ಕೂಡ ಒಂದಷ್ಟು ಹೇಳ್ಕೊಂಡಿದ್ದಾರೆ. ಹೀಗಾಗಿ ಈಗ ಸದ್ಯಕ್ಕೆ ಎಫ್ಐಆರ್ ಕೂಡ RMC ಯಾರ್ಡ್ನಲ್ಲಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ. ಹೀಗಾಗಿ ಪೊಲೀಸರು ಶಾಸಕ ಮುನಿರತ್ನಮ್ಮ ಅವರು ಕೂಡ ಪ್ರಕಾರ ನೋಟಿಸ್